ಸ್ನೇಹಿತರೆ, ಇವತ್ತು ಬಹಳಷ್ಟು ಕಂಪ್ಲೇಂಟ್ಸ್ ಏನು ಅಂತಂದ್ರೆ, ನನ್ನ ಮಗು ಹಾಳಾಗ್ತಾ ಇದೆ, ನನ್ನ ಮಗು ಸರಿಯಾಗಿ ಓದ್ತಾ ಇಲ್ಲ, ನನ್ನ ಮಗು ಅದು ಮಾಡ್ತಾ ಇಲ್ಲ, ನನ್ನ ಮಗು ಇದು ಮಾಡ್ತಾ ಇಲ್ಲ. ಇದು ಬಹಳಷ್ಟು ಪ್ರಶ್ನೆಗಳು ಪೇರೆಂಟ್ಸ್ ತಲೆಯಲ್ಲಿ ಬರ್ತಾ ಇರ್ತದೆ. ಅದು ಸ್ಪೆಷಲಿ ಹೂ ಆರ್ ವರ್ಕಿಂಗ್, ಅಂಡ್ ಐ ಕಾಲ್ ವುಮೆನ್ ಹೂ ಇಸ್ ವರ್ಕಿಂಗ್. ಅಂದ್ರೆ ಗಂಡ ಹೆಂಡತಿ ಇಬ್ರು ವರ್ಕ್ ಮಾಡ್ತಿರ್ತಾರೆ ಅಥವಾ ಇಬ್ರು ಬಿಸ್ನೆಸ್ ಅಲ್ಲಿ ಇದ್ದಾರೆ. ಇವತ್ತೇ ಒಂದು ಕಾಲ್ ಬಂದಿತ್ತು ನನಗೆ ಒಂದು ಪೇರೆಂಟ್ ಇಂದ, ಸರ್ ನನಗೆ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ಮೋಸ್ಟ್ಲಿ ನನ್ನ ಒಂದು ಮಗು ಅಸಲು ಸ್ಕೂಲಿಗೆ ಹೋಗ್ಲಿಕ್ಕೂ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಶಿ ಇಸ್ ಅರೌಂಡ್ 6 years ಅಂಡ್ ಇನ್ನೊಂದು ಮಗು ಸರ್ 6 subjects ಅಲ್ಲಿ ಒಂದು 2 subjects ಫೇಲ್ ಆಗ್ತಾ ಇದೆ. ನನ್ನ ಪ್ರಶ್ನೆ ಆ ಹೆಣ್ಮಗಳಿಗೆ ಕೇಳಿದಾಗ ಒಂದೇ ಕ್ವಶನ್, ಸರ್ ನಾನು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಇದಾಗ್ತಾ ಇದೆಯಾ? ಗುಡ್ ಕ್ವಶನ್. ನನ್ನ ಪ್ರಶ್ನೆ ಪೇರೆಂಟ್ಸಿಗೆ, ಯಾರು ವರ್ಕ್ ಮಾಡ್ತಿದ್ದಾರೆ ಅಥವಾ ಯಾರು ವರ್ಕ್ ಮಾಡ್ತಾ ಇಲ್ಲ, ಹೋಮ್ ಅಲ್ಲಿದ್ದಾರೆ ಅಥವಾ ಬಿಸ್ನೆಸ್ ಅಲ್ಲಿದ್ದಾರೆ, ನಾವು ಮಕ್ಕಳಿಗೆ ಒಂದು 2 ತಾಸು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಅಟ್ಲೀಸ್ಟ್ ಒನ್ ಬೆಸ್ಟ್ ಅವರ್, ಐ ಕಾಲ್ ಇಟ್ ಆಸ್ ಎ ಕ್ವಾಲಿಟಿ ಟೈಮ್. ಸರ್ ಹಾಗಾದ್ರೆ ನಾನು ಹೋಮ್ವರ್ಕ್ ಕೊಟ್ಬಿಟ್ಟೆ ನಾನು ಟಿವಿ ನೋಡ್ಕೊಂತ ಕೂತೆ ಅಲ್ಲ. ಸರ್ ನನ್ನ ಮಗಳಿಗೆ ಓದು ಅಂತ ಹೇಳಿ ನಾನು ಗೆಸ್ಟ್ ಹತ್ರ ಮಾತಾಡ್ಕೊಂತ ಕೂತೆ ಅಲ್ಲ. ಐ ಕಾಲ್ 2 hours. Sorry, if your child is around 2nd standard, 5th standard, 7th standard, 9th standard, ಒಂದು 1 hour ಡೈಲಿ ಸ್ಪೆಂಡ್ ಟೈಮ್ ವಿತ್ ದೆಮ್. ಅವರಿಗೆ ಸ್ವಲ್ಪ ಹೇಳ್ಕೊಡೋದಕ್ಕೆ ಟೈಮ್ ಕೊಡಿ, ಅವರಿಗೆ ಗೈಡ್ ಮಾಡೋದಕ್ಕೆ ಟೈಮ್ ಕೊಡಿ. ಯಾವಾಗ ನೀವು ಟೈಮ್ ಕೊಡ್ತೀರೋ ಆ ಮಕ್ಕಳಿಗೆ ಬಂದು ಕ್ಯೂರಿಯಾಸಿಟಿ ಇರ್ತದೆ. ಅಮ್ಮ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡ್ತಾಳೆ, ಅಮ್ಮ ನನಗೆ ಹೇಳ್ಕೊಡ್ತಾಳೆ, ಅಪ್ಪ ನನಗೆ ಹೇಳ್ಕೊಡ್ತಾನೆ, ಅಪ್ಪನ ಹತ್ರ ನಾನು ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಕೇಳ್ಬೋದು. ನನ್ನ ಪಾಯಿಂಟ್ ಏನಂದ್ರೆ, ನಾವು ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಆಗದೆ ಇದ್ರೆ, ಕ್ಷಮಿಸಿ ಸ್ನೇಹಿತರೆ, ನಮಗೆ ಮಕ್ಕಳು ಯಾಕೆ? ನನ್ನ ಪಾಯಿಂಟ್ ಸ್ವಲ್ಪ ಹೊರಟು ಅನ್ಸ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ನೀವು ಎಲ್ಲ ಸಂಪಾದನೆ ಮಾಡ್ತೀರಾ, ಎಲ್ಲ ಅಚೀವ್ ಮಾಡ್ತೀರಾ, ನಿಮ್ಮ ಬಿಸ್ನೆಸ್ ಅಲ್ಲಿ ಸೂಪರ್ ಆಗಿ ಅಚೀವ್ ಮಾಡ್ತೀರಾ, ನಿಮ್ಮ ಜಾಬ್ಸ್ ಅಲ್ಲಿ ಸೂಪರ್ ಆಗಿ ದುಡ್ಡು ಮಾಡ್ತೀರಾ, ಎಲ್ಲದನ್ನು ಮಾಡ್ತೀರಾ. ನಾಳೆ ನಿಮ್ಮ ಮಕ್ಕಳು ಏನೂ ಅಚೀವ್ ಮಾಡದೆ ಡೂಯಿಂಗ್ ನಥಿಂಗ್ ಇದ್ರೆ, ಅಂದ್ರೆ ಅವರು ಲೈಫಲ್ಲಿ ಅವರು ಫೇಲ್ ಆಗಿದ್ರೆ, ಅದು ಸ್ಟಡೀಸ್ ಅಲ್ಲಿ ಇರ್ಬೋದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಇರ್ಬೋದು, ಎನಿಥಿಂಗ್, ಅದು ನಿಮಗೆ ಖುಷಿ ತಂದು ಕೊಡ್ತದ? ಯೋಚನೆ ಮಾಡಿ ಸ್ನೇಹಿತರೆ. ಆವತ್ತು ನಾನು ಚಿಂತೆ ಮಾಡೋದಕ್ಕಿಂತ ಇವತ್ತು ನನ್ನ ಪ್ರಶ್ನೆ ಒಂದೇ, ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಿ. ಡೈಲಿ 1 hour ಆದರೂ ಟೈಮ್ ಕೊಡಿ. ನಿಮಗೆ ಈ ವಿಡಿಯೋ ಲೈಕ್ ಆಯ್ತಂದ್ರೆ ನಾನು ಟೈಮ್ ಕೊಡ್ತೀನಿ ಎಸ್ ಅಂತೇಳಿ ಒಂದು ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಥರ ಸಖತ್ ಅಪ್ಡೇಟ್ಸ್ ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.